ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಒಂದು ಪ್ರಾಬ್ಲಮ್ ಬಗ್ಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನೀವು ಕ್ರೋಮ್ ಬ್ರೌಸರ್ನ ಅಪ್ಡೇಟ್ ಮಾಡಿದರೆ ಅಥವಾ ಏನೋ ಒಂದು ಪ್ರಾಬ್ಲಮ್ ಇಂದ ಈ ರೀತಿ ಒಂದು ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಅಂದರೆ ವೆರಿಫೈ ದಟ್ಸ್ ಇಟ್ಸ್ ಯು ಅಂತೇಳಿ ಬರುತ್ತೆ. ಅಂದರೆ ನೀವು ಅಪ್ಡೇಟ್ ಮಾಡಿದ ತಕ್ಷಣ ಈ ರೀತಿ ಒಂದು ಪಾಪಪ್ ಮೆಸೇಜ್ ಬರುತ್ತೆ. ಅಂದರೆ ನೀವು ನೀವೇನಾ ಅಂತೇಳಿ ವೆರಿಫೈ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಾ ಇದೆ. ಇಲ್ಲಿ ನೋಡ್ತಿದ್ರೆ, ಟು ಕಂಟಿನ್ಯೂ ಯುವರ್ ಸೆಷನ್ ಕಂಪ್ಲೀಟ್ ಎ BF ವೆರಿಫಿಕೇಶನ್. ದಿಸ್ ಎಕ್ಸ್ಟ್ರಾ ಸ್ಟೆಪ್ ಹೆಲ್ಪ್ಸ್ ಅಸ್ ಟು ಕೀಪ್ ಯುವರ್ ಅಕೌಂಟ್ ಸೇಫ್ ಬೈ ನೋಡ್ತಿದ್ರೆ ಬೈ ಮೇಕಿಂಗ್ ಶ್ಯೂರ್ ದಟ್ ಇಟ್ಸ್ ರಿಯಲಿ ಯು. ನೀವೇ ಇದ್ದೀರಾ ಅಂತೇಳಿ ಕನ್ಫರ್ಮ್ ಮಾಡೋಕ್ಕೋಸ್ಕರ ಇದನ್ನು ಈ ಎಕ್ಸ್ಟ್ರಾ ಸ್ಟೆಪ್ನ ನೀವು ಕಂಪ್ಲೀಟ್ ಮಾಡಿ ಅಂತೇಳಿ ಹೇಳ್ತಾ ಇದೆ. ಇಲ್ಲಿ ನೀವು ಪ್ರೊಸೀಡ್ ಅಂತೇಳಿ ಕ್ಲಿಕ್ ಮಾಡಿದರೆ ಸೆಕ್ಯೂರಿಟಿ ಕೋಡ್ ಮತ್ತು ಪಾಸ್ವರ್ಡ್ನ ಕೇಳುತ್ತೆ. ನೀವು ಎಂಟರ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ಮೆಸೇಜ್ ಬರುತ್ತೆ. ಫ್ರೆಂಡ್ಸ್, ಪ್ರೊಸೆಸಿಂಗ್ ಪ್ಲೀಸ್ ವೆಯ್ಟ್ ಅಂತೇಳಿ ಬರ್ತಾ ಇರುತ್ತೆ. ನೀವು ಎಷ್ಟೊತ್ತು ವೆಯ್ಟ್ ಮಾಡಿದ್ರು ಕೂಡ ಇದು ಹಾಗೇ ಇರುತ್ತೆ, ಸಾಲ್ವ್ ಆಗಲ್ಲ. ಫ್ರೆಂಡ್ಸ್, ಕ್ರೋಮ್ ಬ್ರೌಸರ್ನಲ್ಲಿ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಆವಾಗವಾಗ ನನಗೂ ಕೂಡ 2-3 ಬಾರಿ ಈ ಥರ ಪ್ರಾಬ್ಲಮ್ ಆಗಿದೆ. ಈ ಥರ ಬಂದಾಗ ನಿಮಗೆ ಕ್ರೋಮ್ ಬ್ರೌಸರ್ನಲ್ಲಿ ಏನು ಎಡಿಟ್ ಮಾಡೋಕ್ಕೆ ಆಗಲ್ಲ. ಫ್ರೆಂಡ್ಸ್, ಅಂದರೆ ನೀವು ಚಾನಲ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕೂ ಆಗಲ್ಲ, ಮತ್ತು ವಿಡಿಯೋನ ಅಪ್ಲೋಡ್ ಮಾಡಿದರೆ ಏನಾದರೂ ಎಡಿಟ್ ಮಾಡಬೇಕು ಅಂತಂದರೆ ಎಡಿಟ್ ಮಾಡೋಕ್ಕಾಗಲ್ಲ. ಈ ಥರ ಪ್ರಾಬ್ಲಮ್ ಇದ್ದಾಗ ಏನು ಮಾಡಬೇಕು ಅಂತಂದರೆ, ನೀವು ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತಂದರೆ ಇಲ್ಲಿ ಯೂಟ್ಯೂಬ್ ಅಪ್ಲಿಕೇಶನ್ ಇರುತ್ತೆ. ಫ್ರೆಂಡ್ಸ್, ಯೂಟ್ಯೂಬ್ ಅಪ್ಲಿಕೇಶನ್ನಲ್ಲಿ ನೀವು ಅಪ್ಲೋಡ್ ಮಾಡಿ. ಫಾರ್ ಎಕ್ಸಾಂಪಲ್, ಈಗ ನಾನು ಯೂಟ್ಯೂಬ್ನ ಓಪನ್ ಮಾಡ್ತೀನಿ. ಓಪನ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಾ ಇದ್ರೆ ಇಲ್ಲಿ ಚಾನಲ್ ಇದೆ, ಚಾನಲ್ ಲೋಗೋ ಇದೆ. ಇದರಲ್ಲಿ ನಾವು ವಿಡಿಯೋ ಅಪ್ಲೋಡ್ ಮಾಡಬೇಕಿತ್ತು ಅಂತಂದರೆ ಇಲ್ಲಿ ಪ್ಲಸ್ನ ಕ್ಲಿಕ್ ಮಾಡಿ, ಇಲ್ಲಿ ಪ್ಲಸ್ನ ಕ್ಲಿಕ್ ಮಾಡಿದರೆ ಇಲ್ಲಿ ವೀಡಿಯೋಸ್ ಎಲ್ಲ ಬರುತ್ತೆ. ಆ ವೀಡಿಯೋಸ್ನಲ್ಲಿ ಯಾವ್ದು ಅಪ್ಲೋಡ್ ಮಾಡಬೇಕು ಅದನ್ನು ಅಪ್ಲೋಡ್ ಮಾಡಿ. ಫಾರ್ ಎಕ್ಸಾಂಪಲ್, ನಾನು ಈ ವಿಡಿಯೋನ ಅಪ್ಲೋಡ್ ಮಾಡಬೇಕು ಅಂತಂದರೆ ಇಲ್ಲಿ ನೋಡ್ತಿದ್ರೆ ನೆಕ್ಸ್ಟ್ ಅಂತೇಳಿ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದರೆ ಇಲ್ಲೆಲ್ಲನೂ ಬರುತ್ತೆ. ಇಲ್ಲಿ ನೋಡ್ತಾ ಟೈಟಲ್, ಡಿಸ್ಕ್ರಿಪ್ಷನ್ ಎಲ್ಲನೂ ಹಾಕ್ಬೋದು. ಈ ರೀತಿ ನೀವು ಅಪ್ಲೋಡ್ ಮಾಡ್ಬೋದು. ಈಗ ನೀವು ಮತ್ತೆ ಕ್ರೋಮ್ ಬ್ರೌಸರ್ನಲ್ಲಿ ಮತ್ತೆ ರಿಕವರ್ ಮಾಡ್ಕೋಬೇಕು, ಮೊದಲು ಹೇಗಿತ್ತು ಅದೇ ರೀತಿ ಮಾಡ್ಕೋಬೇಕು ಅಂತಂದರೆ ಒಂದು ಸೆಟ್ಟಿಂಗ್ನ ಮಾಡ್ಕೊಳ್ಳಿ. ಇದು ಸೆಟ್ಟಿಂಗ್ ಮಾಡಿಕೊಂಡ್ರೆ ನಿಮಗೆ ಬರೋ ಚಾನ್ಸಸ್ ಇರುತ್ತೆ. ಸೆಟ್ಟಿಂಗ್ಸ್ನಲ್ಲಿ ಹೋಗಿ ಇಲ್ಲಿ ಅಪ್ಲಿಕೇಶನ್ಸ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ನೋಡ್ತಾ ಇದ್ರೆ ಮ್ಯಾನೇಜ್ ಅಪ್ಲಿಕೇಶನ್ಸ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದರೆ ಈ ರೀತಿ ಕೆಳಗಡೆ ಬಂದರೆ ಕ್ರೋಮ್ ಬ್ರೌಸರ್ ಇರುತ್ತೆ. ಇಲ್ಲಿ ನೋಡ್ತಾ ಕ್ರೋಮ್ ಬ್ರೌಸರ್ ಇದೆ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಕ್ಲಿಯರ್ ಡಾಟಾ ಅಂತಿದೆ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಮ್ಯಾನೇಜ್ ಸ್ಪೇಸ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ನೋಡ್ತಾ ಇದ್ರೆ ಫ್ರೀ ಅಪ್ ಸ್ಪೇಸ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಿ, ಓಕೆ ಮಾಡಿ. ಅದೇ ರೀತಿ ಕ್ಲಿಯರ್ ಆಲ್ ಡಾಟಾ ಅಂತೇಳಿ ಕ್ಲಿಕ್ ಮಾಡಿ, ಓಕೆ ಮಾಡಿ. ಎಲ್ಲನೂ ಕ್ಲಿಯರ್ ಆಗಿಬಿಡುತ್ತೆ. ಈಗ ಬ್ಯಾಕ್ ಬನ್ನಿ. ಈಗ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿ. ಓಪನ್ ಮಾಡಿದರೆ ಫಸ್ಟು ನೀವು ಕ್ರೋಮ್ ಬ್ರೌಸರ್ ಇನ್ಸ್ಟಾಲ್ ಮಾಡಿಕೊಂಡು ಫಸ್ಟ್ ಏನು ಮಾಡ್ತೀರಾ ಅದೇ ರೀತಿ ಹೊಸ ಥರ ಆಗುತ್ತೆ ಕ್ರೋಮ್ ಬ್ರೌಸರ್. ಆವಾಗ ಎಕ್ಸೆಪ್ಟ್ ಆ್ಯಂಡ್ ಕಂಟಿನ್ಯೂ ಕ್ಲಿಕ್ ಮಾಡಿ. ಅದಾದಮೇಲೆ ನೀವು ಇದು ಮೇಲ್ನ ನೀವು SIM ಇನ್ ಅಂತೇಳಿ ಕ್ಲಿಕ್ ಮಾಡಿ, ಮೇಲಿರುತ್ತೆ ನಿಮ್ಮದು. ಕ್ಲಿಕ್ ಮಾಡಿದಾದ್ಮೇಲೆ ಯೂಟ್ಯೂಬ್ನ ಓಪನ್ ಮಾಡ್ಕೊಳ್ಳಿ. ಈ ರೀತಿ ಓಪನ್ ಆಗುತ್ತೆ. ಈಗ 3 ಡಾಟ್ನ ಕ್ಲಿಕ್ ಮಾಡಿ ಡೆಸ್ಕ್ಟಾಪ್ ಮೋಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಡೆಸ್ಕ್ಟಾಪ್ ಮೋಡಲ್ಲಿ ಓಪನ್ ಆಗುತ್ತೆ. ಈಗ ನೀವು ಏನು ವರ್ಕ್ ಮಾಡಬೇಕಿತ್ತು ಅದನ್ನು ನೀವು ವರ್ಕ್ ಮಾಡ್ಬೋದು. ಫ್ರೆಂಡ್ಸ್, ಈ ರೀತಿ ಕೂಡ ನೀವು ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೋದು. ಈ ರೀತಿ ಟ್ರೈ ಮಾಡಿ ನೋಡಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲ್ನಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.